ಇಡೀ ದೇಶದ ಎಲ್ಲ ಗೋಲ್ಡ್ ಲೋನ್ ಪಡೆದ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಆಪತ್ಕಾಲದ ಬಾಂಧವ ಅಂತಾನೆ ಕರೆಸಿಕೊಳ್ಳುವ ಗೋಲ್ಡ್ ನಮ್ಮ ಜೀವನದ ಸಾಕಷ್ಟು ಅಡಚಣೆಗಳಿಗಾಗಿ, ಸಂಸಾರದ ತಾಪತ್ರಯಗಳಿಗಾಗಿ ಚಿನ್ನವನ್ನು ಯಾವುದೋ ಬ್ಯಾಂಕ್ನಲ್ಲಿ ಇಟ್ಟು ಅದರಿಂದ ಸಾಲವನ್ನು ಪಡೆದುಕೊಂಡಿರುತ್ತೇವೆ. ಗೋಲ್ಡ್ ಲೋನ್ ಪಡೆದ ಎಲ್ಲ ಗ್ರಾಹಕರಿಗೆ ಕೇಂದ್ರ ಸರ್ಕಾರವು 2 ಹೊಸ ರೂಲ್ಸ್ ಜಾರಿಗೆ ತಂದಿದ್ದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ಬಂಗಾರವನ್ನು ಅಡವಿಟ್ಟು ಸಾಲ ಪಡೆದ ಎಲ್ಲ ಗ್ರಾಹಕರಿಗೆ ಹಾಗೂ ರೈತರಿಗೆ, ಗೃಹಿಣಿಯರಿಗೆ ಹೀಗೆ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದ 2 ಹೊಸ ರೂಲ್ ಜಾರಿಗೆ ತರುವ ಮೂಲಕ ಸಾಲ ಪಡೆದ ಎಲ್ಲ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ನೀವು ಕೂಡ ಯಾವಾಗಲಾದರೂ ಚಿನ್ನವನ್ನು ಅಡವಿಟ್ಟು ಸಾಲವನ್ನು ಪಡೆದುಕೊಂಡಿದ್ರೆ ಅಥವಾ ಈಗಾಗಲೇ ನಿಮ್ಮ ಚಿನ್ನ ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆದುಕೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ. ಬ್ಯಾಂಕಿನವರು ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ಇರಬಹುದು. ಈಗಲೇ ಸರ್ಕಾರವು ಹೊರಡಿಸಿರುವ ಹೊಸ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳಿ. ಕೆಲವು ಬ್ಯಾಂಕುಗಳು ಸರ್ಕಾರ ತರುತ್ತಿರುವ ಗೋಲ್ಡ್ ಲೋನ್ ಗ್ರಾಹಕರ ಮೇಲೆ 2 ಹೊಸ ರೂಲ್ಸ್ ಜಾರಿಗೆ ತಂದಿದ್ದು, ಅದರಿಂದ ಗೋಲ್ಡ್ ಅಡಮಾನ ಇಟ್ಟುಕೊಳ್ಳುವ ಬ್ಯಾಂಕುಗಳು ಅಥವಾ ಕಂಪನಿಗಳು ಗ್ರಾಹಕರನ್ನು ಮೋಸ ಮಾಡುವ ಸಾಧ್ಯತೆ ಇದ್ದು, ಈ ಮಾಹಿತಿಯು ಪ್ರತಿಯೊಬ್ಬ ಗ್ರಾಹಕರಿಗೂ ಅವಶ್ಯಕವಾಗಿ ತಿಳಿದಿರಲೇಬೇಕಾದ ಮಾಹಿತಿಯಾಗಿದೆ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಭಾರತೀಯ ಕುಟುಂಬಗಳು ತುರ್ತು ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಚಿನ್ನದ ಸಾಲಗಳು ಯಾವಾಗಲೂ ಅತ್ಯಂತ ವಿಶ್ವಾಸಾರ್ಹ ಮತ್ತು ವೇಗವಾದ ಮಾರ್ಗಗಳಲ್ಲಿ ಒಂದಾಗಿದೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು, ಶಿಕ್ಷಣ, ಕೃಷಿ, ವ್ಯವಹಾರ ಅಥವಾ ಮನೆಯ ವೆಚ್ಚಗಳಿಗಾಗಿ ತಕ್ಷಣದ ನಗದು ಪಡೆಯಲು ಚಿನ್ನವನ್ನು ಒತ್ತೆ ಇಡುವುದು ಅತ್ಯಂತ ಸಾಮಾನ್ಯವಾಗಿದೆ. ಈಗಾಗಲೇ ಚಿನ್ನದ ಸಾಲವನ್ನು ತೆಗೆದುಕೊಂಡಿರುವ ಅಥವಾ ಒಂದನ್ನು ತೆಗೆದುಕೊಳ್ಳಲು ಯೋಜಿಸುತ್ತಿರುವ ಜನರು ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಪ್ರಮುಖ ಒಳ್ಳೆಯ ಸುದ್ದಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ RBI ಪಾರದರ್ಶಕತೆಯನ್ನು ಸುಧಾರಿಸುವುದು, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವುದು ಮತ್ತು ಚಿನ್ನದ ಸಾಲ ಮರುಪಾವತಿಯನ್ನು ಸುಲಭ ಮತ್ತು ನ್ಯಾಯಯುತವಾಗಿಸುವ ಗುರಿಯನ್ನು ಹೊಂದಿರುವ ಹೊಸ ಮಾರ್ಗಸೂಚಿಗಳು ಮತ್ತು ನೀತಿ ಮಟ್ಟದ ಬದಲಾವಣೆಗಳನ್ನು ಪರಿಚಯಿಸಿತು. ಈ ಸುಧಾರಣೆಗಳು ಭಾರತದಲ್ಲಿ ಚಿನ್ನದ ಸಾಲ ಮಾರುಕಟ್ಟೆಯನ್ನು ಸಹ ರೂಪಿಸುತ್ತವೆ. ಭಾರತದಲ್ಲಿ ಮಾರುಕಟ್ಟೆ ಗೋಲ್ಡ್ ಲೋನ್ ದೊಡ್ಡ ಬದಲಾವಣೆಯಾಗುತ್ತಿದೆ. ಹಲವು ವರ್ಷಗಳಿಂದ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಚಿನ್ನದ ಸಾಲ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಿದ್ದವು. ತ್ವರಿತ ಅನುಮೋದನೆಗಳು ಮತ್ತು ಮನೆ ಬಾಗಿಲಿಗೆ ಸೇವೆಗಳ ಕಾರಣದಿಂದಾಗಿ ಮುತ್ತೂಟ್ ಫೈನಾನ್ಸ್ ಮತ್ತು ಮಣಪ್ಪುರಂ ಫೈನಾನ್ಸ್ನಂತಹ ಕಂಪನಿಗಳು ಬಲವಾದ ಹಿಡಿತವನ್ನು ಹೊಂದಿದ್ದವು. ಆದಾಗ್ಯೂ ವಿಷಯಗಳು ವೇಗವಾಗಿ ಬದಲಾಗುತ್ತಿವೆ. ಮಾರುಕಟ್ಟೆಯ ಪಾಲು ಬದಲಾವಣೆ 2020ರಲ್ಲಿ 69.4% ರಷ್ಟಿದ್ದ NBFCಗಳ ಪಾಲು ಮಾರ್ಚ್ 2025ರ ವೇಳೆಗೆ 50.3%ಗೆ ಇಳಿದಿದೆ. ಇದೇ ಅವಧಿಯಲ್ಲಿ ಬ್ಯಾಂಕುಗಳ ಪಾಲು 30.6%ನಿಂದ 49.7%ಗೆ ಏರಿಕೆಯಾಗಿದೆ. ಇದು ಬ್ಯಾಂಕುಗಳು ಈಗ ಚಿನ್ನದ ಸಾಲ ಮಾರುಕಟ್ಟೆಯಲ್ಲಿ ಬಹುತೇಕ ಸಮಾನ ಸ್ಪರ್ಧಿಗಳಾಗಿವೆ ಎಂದು ತೋರಿಸುತ್ತದೆ. ಬ್ಯಾಂಕುಗಳು ಚಿನ್ನದ ಸಾಲಗಳ ಮೇಲೆ ಏಕೆ ಹೆಚ್ಚು ಗಮನ ಹರಿಸುತ್ತಿವೆ? RBI ಹಣಕಾಸು ಸ್ಥಿರತೆ ವರದಿಯ ಪ್ರಕಾರ ಚಿನ್ನದ ಸಾಲಗಳು ಈಗ ಒಟ್ಟು ಬ್ಯಾಂಕ್ ಸಾಲಗಳಲ್ಲಿ 5.8% ರಷ್ಟಿವೆ. ಇದಕ್ಕೂ ಮೊದಲು ಅನೇಕ ಚಿನ್ನದ ಸಾಲಗಳನ್ನು ಕೃಷಿ ಸಾಲಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿತ್ತು. ಈಗ ಅವುಗಳನ್ನು ನೇರವಾಗಿ ಚಿನ್ನದ ಸಾಲಗಳೆಂದು ದಾಖಲಿಸಲಾಗಿದೆ. ಇದು ಬ್ಯಾಂಕುಗಳ ಚಿನ್ನದ ಸಾಲ ಫೋಲಿಯೋಗಳನ್ನು ಗಮನಾರ್ಹವಾಗಿ ವಿಸ್ತರಿಸಿದೆ. ಬ್ಯಾಂಕ್ ಬೆಳವಣಿಗೆಗೆ ಪ್ರಮುಖ ಕಾರಣಗಳು: ಚಿನ್ನದ ಸಾಲಗಳು ಸುರಕ್ಷಿತ ಸಾಲಗಳಾಗಿವೆ, ಅಂದರೆ ಕಡಿಮೆ ಅಪಾಯ. ಡಿಫಾಲ್ಟ್ ಸಂದರ್ಭದಲ್ಲಿ ವೇಗವಾದ ಚೇತರಿಕೆ, ಚಿನ್ನದ ಬೆಲೆ ಏರಿಕೆಯಿಂದ ಸಾಲದ ಮೌಲ್ಯ ಏರಿಕೆ. ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು RBI ಮಾರ್ಗಸೂಚಿಗಳಲ್ಲಿ ಸುಧಾರಣೆ. ಕೇವಲ 1 ವರ್ಷದಲ್ಲಿ ಬ್ಯಾಂಕುಗಳ ಮಾರುಕಟ್ಟೆಯ ಪಾಲು 2024ರಲ್ಲಿ 40.1%ನಿಂದ 2025ರಲ್ಲಿ 49.7%ಗೆ ಏರಿತು. ಇದು ಗಮನಾರ್ಹ ಬೆಳವಣಿಗೆಯಾಗಿದೆ. ಚಿನ್ನದ ಬೆಲೆ ಏರಿಕೆ ಸಾಲಗಾರರಿಗೆ ಪ್ರಮುಖ ಅನುಕೂಲ. ಚಿನ್ನದ ಸಾಲಗಳ ಬೆಳವಣಿಗೆಗೆ ಪ್ರಮುಖ ಕಾರಣವೆಂದರೆ ಚಿನ್ನದ ಬೆಲೆಗಳಲ್ಲಿನ ತೀವ್ರ ಏರಿಕೆ. 2025ರಲ್ಲಿ ಚಿನ್ನದ ಬೆಲೆ 68% ಏರಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ ಸುಮಾರು 1.38 ಲಕ್ಷ ರೂಪಾಯಿ. ಸಾಲಗಾರರಿಗೆ ಇದರ ಅರ್ಥವೇನು? ಅದೇ ಪ್ರಮಾಣದಲ್ಲಿ ಚಿನ್ನಕ್ಕೆ ನೀವು ಹೆಚ್ಚಿನ ಸಾಲದ ಮೊತ್ತವನ್ನು ಪಡೆಯಬಹುದು. ತುರ್ತು ಅಗತ್ಯಗಳಿಗಾಗಿ ಕಡಿಮೆ ಚಿನ್ನವನ್ನು ಒತ್ತೆ ಇಡಬೇಕಾಗುತ್ತದೆ. ಮೌಲ್ಯಕ್ಕೆ ಸಾಲದ ಉತ್ತಮ ಪ್ರಯೋಜನಗಳು. ಇದು ಹೆಚ್ಚಿನ ಜನರು ವೈಯಕ್ತಿಕ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಬದಲಿಗೆ ಚಿನ್ನದ ಸಾಲಗಳನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರೋತ್ಸಾಹಿಸಿದೆ.
ಹೊಸ ಗೋಲ್ಡ್ ಲೋನ್ ಮರುಪಾವತಿ ನಿಯಮಗಳು ಏನು ಬದಲಾಗಿದೆ? ಸಾಲಗಾರರನ್ನು ರಕ್ಷಿಸಲು ಮತ್ತು ವ್ಯವಸ್ಥೆಯನ್ನು ಹೆಚ್ಚು ಗ್ರಾಹಕ ಸ್ನೇಹಿಯನ್ನಾಗಿ ಮಾಡಲು RBI ಮತ್ತು ಕೇಂದ್ರ ಸರ್ಕಾರವು ಹೊಸ ಮರುಪಾವತಿ ಸಂಬಂಧಿತ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ. ಮರುಪಾವತಿ ರಚನೆಯನ್ನು ತೆರವುಗೊಳಿಸಿ. ಬ್ಯಾಂಕುಗಳು ಮತ್ತು NBFCಗಳು ಸಾಲಗಾರರಿಗೆ ಸ್ಪಷ್ಟವಾಗಿ ತಿಳಿಸಬೇಕು. ಬಡ್ಡಿದರ, ಸಾಲದ ಅವಧಿ, ಮರುಪಾವತಿ ವಿಧಾನ, ಪಾವತಿಸಬೇಕಾದ ಒಟ್ಟು ಬಡ್ಡಿ, ಗುಪ್ತ ಶುಲ್ಕಗಳು ಮತ್ತು ಅಸ್ಪಷ್ಟ ನಿಯಮಗಳನ್ನು ಈಗ ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಸುಲಭ ಮರುಪಾವತಿ ಆಯ್ಕೆಗಳು. ಸಾಲಗಾರರು ಈಗ ಹೊಂದಿಕೊಳ್ಳುವ ಮರುಪಾವತಿ ಆಯ್ಕೆಗಳನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ, ಮಾಸಿಕ EMIಗಳು, ಬಡ್ಡಿ ಮಾತ್ರ ಪಾವತಿಗಳು, ಅವಧಿಯ ಕೊನೆಯಲ್ಲಿ ಬುಲೆಟ್ ಮರುಪಾವತಿ. ಇದು ವಿಶೇಷವಾಗಿ ರೈತರು, ಸಣ್ಣ ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿ ವ್ಯಕ್ತಿಗಳಿಗೆ ಸಹಾಯಕವಾಗಿದೆ. ಅನ್ಯಾಯದ ಹರಾಜಿನ ವಿರುದ್ಧ ರಕ್ಷಣೆ. ಈ ಹಿಂದೆ ಅನೇಕ ಗ್ರಾಹಕರು ತಮ್ಮ ಚಿನ್ನವನ್ನು ಸರಿಯಾದ ಸೂಚನೆ ಇಲ್ಲದೆ ಹರಾಜು ಮಾಡಲಾಗಿದೆ ಎಂದು ದೂರಿದ್ದರು. ಹೊಸ ನಿಯಮಗಳ ಅಡಿಯಲ್ಲಿ ಸಾಲಗಾರರು ಸ್ಪಷ್ಟ ಮುಂಗಡ ಸೂಚನೆಯನ್ನು ಪಡೆಯಬೇಕು. ಬಾಕಿ ಮರುಪಾವತಿಗೆ ನ್ಯಾಯಯುತ ಅವಕಾಶ ನೀಡಬೇಕು. ಹರಾಜು ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು. ಇದು ಕುಟುಂಬದ ಚಿನ್ನದ ಅನಗತ್ಯ ನಷ್ಟವನ್ನು ತಡೆಯುತ್ತದೆ. ಚಿನ್ನದ ಮೌಲ್ಯಮಾಪನದಲ್ಲಿ ಉತ್ತಮ ಪಾರದರ್ಶಕತೆ. ಸಾಲದಾತರು ಈಗ ಇವುಗಳನ್ನು ಮಾಡಬೇಕಾಗಿದೆ. ಗ್ರಾಹಕರ ಮುಂದೆ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಿ, ಮೌಲ್ಯಮಾಪನವನ್ನು ಸ್ಪಷ್ಟವಾಗಿ ವಿವರಿಸಿ, ಸರಿಯಾದ ರಸೀದಿಗಳು ಮತ್ತು ದಾಖಲೆಗಳನ್ನು ಒದಗಿಸಿ. ಇದು ಸಾಲಗಾರರು ತಮ್ಮ ಚಿನ್ನಕ್ಕೆ ಸರಿಯಾದ ಮೌಲ್ಯವನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ. ಬ್ಯಾಂಕುಗಳು ವರ್ಸಸ್ NBFCಗಳು. ಆರೋಗ್ಯಕರ ಸ್ಪರ್ಧೆಯಿಂದ ಗ್ರಾಹಕರಿಗೆ ಲಾಭ. ಬ್ಯಾಂಕುಗಳು ಮತ್ತು NBFCಗಳ ನಡುವಿನ ಸ್ಪರ್ಧೆ ತೀವ್ರಗೊಳ್ಳುತ್ತಿದೆ. ಬ್ಯಾಂಕುಗಳು ನೀಡುತ್ತವೆ ಕಡಿಮೆ ಬಡ್ಡಿ ದರಗಳು, ಬಲವಾದ ನಿಯಂತ್ರಣ, ವಿಶಾಲ ಶಾಖೆ ಜಾಲ, ಉತ್ತಮ ಗ್ರಾಹಕ ರಕ್ಷಣೆ. NBFCಗಳು ನೀಡುತ್ತವೆ ವೇಗವಾದ ಅನುಮೋದನೆಗಳು, ಮನೆ ಬಾಗಿಲಿಗೆ ಸೇವೆಗಳು, ಕನಿಷ್ಠ ದಸ್ತಾವೇಜೀಕರಣ. ಈ ಸ್ಪರ್ಧೆಯು ಗ್ರಾಹಕರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಅವರು ಈಗ ಉತ್ತಮ ಬಡ್ಡಿ ದರಗಳು, ಸುಧಾರಿತ ಸೇವಾ ಗುಣಮಟ್ಟ ಮತ್ತು ಹೆಚ್ಚು ಹೊಂದಿಕೊಳ್ಳುವ ಮರುಪಾವತಿ ಆಯ್ಕೆಗಳನ್ನು ಪಡೆಯುತ್ತಾರೆ. ಸಾಲಗಾರರಿಗೆ ಈ ಬದಲಾವಣೆಗಳು ಏಕೆ ಮುಖ್ಯ? ಈ ಹೊಸ ನಿಯಮಗಳು ಇವುಗಳನ್ನು ಗುರಿಯಾಗಿಸಿಕೊಂಡಿವೆ. ಸಾಲಗಾರರ ಶೋಷಣೆಯನ್ನು ತಡೆಯಿರಿ, ಆರ್ಥಿಕ ಶಿಸ್ತು ಸುಧಾರಿಸಿ, ಗ್ರಾಹಕರ ನ್ಯಾಯಯುತ ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳಿ, ಚಿನ್ನದ ಸಾಲ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಬಲಪಡಿಸಿ. ಚಿನ್ನದ ಸಾಲಗಳು ಕುಟುಂಬದ ಆಸ್ತಿಗಳನ್ನು ಒಳಗೊಂಡಿರುವುದರಿಂದ ಮಧ್ಯಮ ವರ್ಗದ ಮತ್ತು ಗ್ರಾಮೀಣ ಕುಟುಂಬಗಳಿಗೆ ಈ ರಕ್ಷಣೆಗಳು ಅತ್ಯಂತ ಮುಖ್ಯವಾಗಿವೆ. ಕೇಂದ್ರ ಸರ್ಕಾರ ಮತ್ತು RBI ಪರಿಚಯಿಸಿದ ಹೊಸ ಚಿನ್ನದ ಸಾಲ ನಿಯಮಗಳು ಸುರಕ್ಷಿತ, ಹೆಚ್ಚು ಪಾರದರ್ಶಕ ಮತ್ತು ಗ್ರಾಹಕ ಸ್ನೇಹಿ ಸಾಲ ವ್ಯವಸ್ಥೆಯತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಬ್ಯಾಂಕುಗಳು ತಮ್ಮ ಉಪಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವುದು